ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ನಾವು ನಮ್ಮೂರು ಬಾಜುಕಿರೋ ಮಾನ್ ಕೊಪ್ಳಕ್ಕೆ ಬಂದವಿ. ಯಾಕಪ್ಪ ಅಂದ್ರೆ ಇದು ವರ್ಷನೂ ಭಾಳಷ್ಟು ಕಾಯಿ ಹಿಡಿತಿತ್ತು. ಈ ವರ್ಷ ಅಷ್ಟೊಂದು ಏನು ಕಾಯಿ ಹಿಡಿದಿಲ್ಲ. ಅದು ಯಾಕೆ ಈ ಸಲ ಕಮ್ಮಿ ಹಿಡ್ದೈತಿ ಅಂತಂದು ಆ ತೋಟ ಹಿಡ್ದವ್ರನ್ನ ಕೇಳ್ತೇವೆ. ಹಂಗೆ ಪೂರ್ತಿ ವಿಡಿಯೋ ನೋಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ. ಅಜ್ಜಾರ ಇದೀಗ ಮಾನ್ಕಾಯಿ ರೀ ವಾಸಲ ಭಾಳ ಜಗ್ಗಷ್ಟು ಬಿಟ್ಟಿತ್ರಿ. ಈಗ ಯಾಕೆ ಸ್ವಲ್ಪ ಕಮ್ಮಿ ಬಿಟ್ಟತ್ರಿ ಇದು ಅಜ್ಜಾರ? ಅಂದ್ರೆ ಅದು ಅದ್ರದ್ದು ದೋಷ ಅಂತೀರಿ, ಅಂದ್ರೆ ಎಣ್ಣೆ ದೋಷ ಆಯ್ತು ಏನ, ಮತ್ತು ಅದು ಹುಳ ಕೀಟನಾಶಕ ಇದೆ. ಅದಕ್ಕೆ ಇದು ಮಾಡ್ಬೇಕಪ್ಪ, ಒಟ್ಟು ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಗಿಡಗಳಿಗೆ ಸ್ಪ್ರೇ ಮಾಡ್ಕೊಂತಿರ್ಬೇಕೇನ್ರಿ ಅದಕ್ಕೆ? ಉಪ್ಪು ಒಂದು ಒಗಾತಿ ಮಾಡ್ಕೊಂತ ಉಪ್ಪು ಪಪ್ಪು ಕಟ್ಕೊಂತ ಆ ಮೂಲಕ ಮತ್ತೆ ಎಣ್ಣೆ ಬಡ್ಡಿ ಎಣ್ಣೆ ಹೊಡಿಬೇಕು. ಗಿಡಕ್ಕೆ ಹೊಡೆದ ಬದ್ಲಿ ಬಡ್ಡಿ ಹೊಡೆದ್ರ ಭಾಳ ಅನುಕೂಲ ಆಗತಿ. ಈಗ ಕೊಪ್ಪಳ ನೋಡಕ್ ಹತ್ತಿದ್ರ ಭಾಳ ಅನ್ಯಾಯ ಆದಂಗೆ ಆಗೈತಿ. ಈ ಸಲ ಏನು ಭಾಳ ಕಾಯಿ ಹಿಡಿದಿಲ್ಲ ಗಿಡ ಆಗೈತಿ. ಈಗ ಕೊಪ್ಪಳ ಹಿಡ್ದಾರು ಲಾಸ್, ಮಾಲಕರು ಅವ್ರಿಗೆ ಹೆಂಗೆ ಕೇಳ್ಬೇಕು, ಮಾಲ ಇಲ್ಲ ಅಂದ್ರೆ ಅವ್ರು ಹೆಂಗೆ ಕೊಡ್ಬೇಕು ರೊಕ್ಕನ ಅಂತ ಅವರು ಒಂದು ವಿಚಾರ ಮಾಡ್ತಾರ. ಆ ಬಳಿಕ ನಾವು ನಮ್ಮ ತಿಳಿದ ಮೆಟ್ಟಿಗೆ ಅದನ್ನು ವ್ಯವಸ್ಥೆ ಮಾಡಿ ನಮ್ಮ ಗಿಡಗಳು ಎಷ್ಟು ಅದಾವು ಅವನ್ನೊಂದೀಟು ವಾಚಿಂದ ಜಾಕಿ ಮಾಡ್ಕೋಬೇಕು. ಆದ್ರೆ ನೋಡ್ರಿ, ಈಗ ಅದು ಈ ವರ್ಷ ಹಿಡ್ದಾರಿಗೆ ಲಾಸು, ಕೊಟ್ಟಾರಿಗೆ ಲಾಸು. ಅದು ಮತ್ತೆ ಹೆಂಗಾರ ಮಾಡಿ ಅದಕ್ಕೊಂದು ದಾರಿ ತೋರಿಸ್ರಿ. ನೋಡ್ರಿ, ಗಿಡ ಎಷ್ಟೊಂದು ಕಾಯಿ ಬಿಟ್ಟಿತ್ತು, ಬರೀ ಮೂರ ಕಾಯಿ ಬಿಟ್ಟೈತಿ, 3-4. ಮುಂದೆ ಹೆಂಗ ಅದಕ್ಕೆ ಜೀವನ ಮಾಡ್ಬೇಕ್ರಿ? ಇದು ಹಿಂಗ ಆಗೈತಲ್ಲ ಅಜ್ಜ, ಇದಕ್ಕೇನು ಇದಕ್ಕೆ ಕಾರಣ? ಅದಕ್ಕೆ ಇಬ್ಬನಿ ಕಾರಣ ಬೇಕು. ಇಬ್ಬನಿನ ಇಬ್ಬನಿ ಒಂದು ಮಂಜು ಇಬ್ಬನಿ ಏನ್ ಬೀಳ್ತಾರ ಅದು ಜಗ್ತೈತಿ. ಇದು ಇಬ್ಬನಿಗೆ ಈ ತರ ಇದಾಕತ್ ಇದು ಕರ್ಗ. ಇದು ಬಿಡೋದು, ಇದು ನೊನಿ ಹಿಡಿಯೋದು, ಕಾಯಿ ಹಿಡಿದ ಅದ ಇದನ್ನ ಕಾಯಿ ಹಿಡಿಯೋದು, ಕಾಯಿ ಅದ ಬನ್ನಿನಾಗ ಎಲ್ಲಾ ಗಿಡನ ಹಿಂಗಾಗ್ಯಾವ. ನೀವು ಸೇಮ್ ಎಲ್ಲ ಹೆಂಗ ಎಷ್ಟು ಹಿಂಗಾಗ್ಯಾವ. ಇಬ್ಬನಿಗೆ ಈ ತರ ಆಕತ್ತಂತ. ಇದ್ ನೋಡ್ರಿ ಇಲ್ಲಿ, ಇದು ಕಾಯಿ ಬಿಡೋದು, ಇದು ಕರಿಯದ್ ಕಾಣ್ತಲ್ಲ ಕಾಯಿ ಬಿಡೋದು. ಇಬ್ಬನಿಗೆ ಇದು ಕಾಯಿ ಬಿಡೋದ ಯಾವ್ದಜ್ಜ? ಇದು ಇದು ಕಾಯಿ ಬಿಡೋದ, ಇದು ಕಾಯಿ ಬಿಡೋದು. ಇದು ನೋಡ್ರಿ ಈ ತರ ಆಗೈತಿ. ಇದು ಈ ತರ ಯಾಕೆ ಆಗೈತಿಪ್ಪ ಅಂದ್ರೆ ಇಬ್ಬನಿಗೆ ಆಗೈತಿ ಅಜ್ಜ. ಇಬ್ಬನಿಗೆ ಐತ್ರಿ, ಇಬ್ಬನಿಗೆ ಇದು. ಮತ್ತೆ ಯಾವ್ದ್ರ ಹುಳ ಪಳ ಹತ್ತಾವನ ಇದಕ್ಕೆ? ಹುಳನ ಹತ್ತೈತಿ. ಹುಳನ ಹುಳನ ಐತಿ. ಯಾವ ತರ ಹುಳ? ನುಸಿ ಅಂತ ಇರ್ತೈತಿ. ನುಸಿ ಅದು ಸಣ್ಣ ಇರ್ತೈತಿ, ದೊಡ್ಡ ಪ್ರಮಾಣ. ಅದೇನ ಅದು ಕಾಯಿ ಸಣ್ಣ ಕಾಯಿ ಕೆಡೋದ ಮ್ಯಾಲ ಕುಂತಂದ ಭಾಗ ಅದ್ರ ಮ್ಯಾಲ ಕುಂದಿರ್ತೈತಿ. ಇದು ಕುಂತಂದ್ರ ಅದ ಹೋಗಿ ಬರ್ತೈತಿ. ಇದು ಇಡೇ ಇದನ್ನ ಹೋಗತಿ, ಅದು ಉದಿರೇ ಬರ್ತೈತಿ. ಎಲ್ಲಾ ಗಿಡ ಹಿಂಗಾಗಿ ಯಾವ್ದಲ್ಲ ಜಾಗ? ಎಲ್ಲ ಗಿಡ ಹಂಗಾಗಿ. ಇದಕ್ಕೇನು ಪರಿಹಾರ ಏನ್ ಮಾಡ್ತೀರಿ ನೀವು? ಎಣ್ಣೆ ಗಿಣ್ಣಿ ಪರಿಹಾರ ಅಂದ್ರೆ ಎಣ್ಣೆ ಹೊಡಿದ್ರಿ. ಈಗ ಬಡ್ಡಿ ಸ್ವಚ್ಛ ಮಾಡಿ ಅವನ್ನೊಂದು ರಿಂಗ್ ಮಾಡ್ದಂಗೆ ಮಾಡಿ ಅದಕ್ಕೆ ಒಂದೊಂದು ಪಡಿ 2 kg 3 kg ಉಪ್ಪು ಸರಿವಿ, 2 kg 3 kg ಉಪ್ಪು ಒಂದೊಂದು ಗಿಡಕ್ಕೆ ಹಾಕಿ ನೀರು ಬಿಟ್ಬಿಟ್ರೆ ತಾನ ಅದು ಇದಾಕೈತಿ. ಈಗೇನು ಬಡ್ಡಿಗೆ ಏನ್ರ ಎಣ್ಣೆ ಹೊಡೆಯಿರ್ತಾವನ ಇವಕ್ಕೆ? ಬಡ್ಡಿ ಇರ್ತಾವಪ್ಪ, ಅದಂತ ಇದು ಪುಡಿನೇ ಇರ್ತೈತಿ. ಇವ್ರೀಗ ಹೊಡಿತಾರಲ್ಲ ಟ್ಯಾಕ್ಟರ್ನ ತಗೊಂಬಂದು, ಅದ್ ಎದಕ್ ಸಂಬಂಧ ಬೀಳ್ತೈತಿ? ಅದು ಈ ಮಾಲಿಗೆ ಸಂಬಂಧ ಬೀಳ್ತಾರೆ. ಅಂದ್ರ ಮಾನ್ಕಾಯಿ ಐತಲ್ಲ ಅದಕ್ಕ. ಈಗ ಇದು ಒಂದ ಕೊಪ್ಪಳ ಅಲ್ರಿ ಜರ, ಎಲ್ಲಾ ಕೊಪ್ಪಳನ ಹಂಗಾಗ್ಯಾವಲ್ಲ, ಅದಕ್ಕೆ ಏನ್ರ ಕಾರಣ ಅದ? ಇದಕ್ಕೆ ಹೋಗಿ ತಿಳ್ಕೊಬೇಕ್ರಿ ಅದನ್ನ. ಅಲ್ಲೇನ ಈಗ ಕಸಿ ಅಂತಂದು ಮಾಡಿರ್ತದ, ಅವ್ರ ಕಡೆ ತಿಳ್ಕೊಬೇಕು. ಈ ಸಸಿ ಎಲ್ಲಿ ತಂದಾರ, ಎಲ್ಲಿ ಹಚ್ಚಿರಿ ಅನ್ನೋದು ಗೊತ್ತಿಲ್ಲ ನಮಗೆ. ಎಣ್ಣೆ ಹೊಡೆದಿದ್ದಕ್ಕ ಹಿಂಗಾಗ್ಯಾವ ಅಂತಾರಲ್ಲ ಜ? ಎಣ್ಣೆ ಹೊಡೆದಿದ್ದಕ್ಕೂ ಅದು ಎಣ್ಣೆ ಪವರ್ ಎಣ್ಣೆ ಹೊಡೆದ್ರು ಈ ತರ ಆಕವು, ಆ ತರ ಆಕತಿ. ಮತ್ತ ಸಂಕ್ಷಿಪ್ತ ಎಣ್ಣೆ ಹೊಡೆದ್ರ ಅದು ಹಂಗೇನ್ ಆಗಂಗಿಲ್ಲ. ಇದು ಕಾಯಿ ಆದ್ರೂ ಸತ್ಗೇನು ಹುಳ ಉಂಟಾಕತಿ. ಹುಳ ಆಕತ್ ಅದು ಆಣಿಕಲ್ಲಿ ಹೊಡ್ತಬಿತ್ತಪ್ಪ ಅಂದ್ರ ಅದು ಹುಳನ. ಈಗ ಇದು ಆನಿಕಲ್ಲು, ಮೊನ್ನೆ ಆನಿಕಲ್ಲು ಬಿದ್ದಿದ್ದಕ್ಕ ಅರ್ಧ ಹಿಂಗಾಗ್ಯಾವ. ಆಣಿಕಲ್ ಬಿದ್ದಾಗನ ಅದು ಬೆನಿ ಕತ್ತಿರ್ತೈತಿ. ಆನಿಕಲ್ ಬಂದಾಗನ ಹಿಂಗ್ ಬಿದ್ದು ಬಿಡೋದು. ಹೊಡ್ತಕ್ ಆನಿಕಲ್ ಹೊಡ್ತಕ್ ಅದಲ್ಲ, ಆಣಿಕಲ್ ಹೊಡ್ತಕ್ಕ ಮತ್ ಕಾಯಿಗೆ ತಾಕ್ಲಿಲ್ಲ ಅಂದ್ರ ಅದಕ್ಕೆ ಹರಿಗೆ ತಾಕತ್ತ. ಹರಿಗೆ ತಾಕ್ತಂದ್ರ ಇದು ಅದು ನೀರಿಗೆ ಬಂದು ಬೀಳ್ತೈತಿ ನೋಡ. ಮೊನ್ನೆ 1-2 ದಿನ ಬಿತ್ತು ಹಂಗ. ಅದು ಈಟೆ ಕಾಯಿ ಬಿಡ ಮುಂದ ಹಳಕೊಂಡ್ ಮುಂದ ಅದು ಬಿತ್ತಂದ್ರ ಬಾಳ ಉದ್ರೈತಿ. ಇದು ಉದ್ರೇ ಬಿಡ್ತೈತಿ ಸಣ್ಣದ. ಅವಾಗ ಬಾಧ ಅದ ಇದು ನಮ್ದು ನೆನೆ ಬಿಟ್ಟಿದ್ದ. ಅದರ ಇವು ಈ ತರ ಹಿಂಗ ಆಗ್ಯಾವಲ್ರಿ, ಇದು ಹಣ್ಣು ಗಿಡದ ಯಾವ ತರ ರೀ? ಇವನ್ನ ಹಣ್ಣು ಗಿಡದ ಅಂತಂದ್ರ ಪುಡಿನೂ ಹಚ್ತಾರ್ರಿ. ಆ ಪುಡಿ ಹಚ್ಚಲಿಲ್ಲ ಅಂತಂದ್ರೂ ಈ ಬೆಳೆ ಹುಲ್ಲಾಗ ಬಿಳಿ ಹುಲ್ಲಾಗ ಇಡ್ತಾರಲ್ಲ ಜಾದ, ಹುಲ್ಲಾಗ ಇಟ್ಟು ಹಣ್ಣು ಮಾಡಿದ್ದು ಅದು ಹಣ್ಣು ಚಲೋ ಬರ್ತೈತಿ. ಇದು ಎಣ್ಣೆ ಹೊಡೆದಿದ್ದು ಇವತ್ತು ರಾತ್ರಿ ಹೊಡೆದ್ರಂದ್ರ ಮುಂಜಾನೆ ಹಣ್ಣು ಆಗ್ಯಾಬಿಡ್ತೈತಿ.
ಆತರ ಅದು ಹಂಗಲ್ಲ ಬೆಳೆಯಲ್ಲ ಬಿಟ್ಟಿದ್ದು ನಿಧಾನವಾಗಿ ಹಣ್ಣು 4-5 ದಿನ 5 ದಿನ 6 ದಿನ ಬೇಕಾದ್ರೆ ಅದು ನಿಧಾನ ಹಣ್ಣು ರುಚಿ ಬರ್ಬೇಕದ. ಅದು ಕಾವಿಗೆ ಹಣ್ಣಾಗ ಎಣ್ಣೆ ಹೊಡೆದಿದ್ದು ರಾತ್ರಿನ ಹಚ್ಚಿದ್ರೆ ಮುಂಜಾನೆ ಹಣ್ಣು ಆಗೇ ಬಿಡ್ಬೇಕು. ಮುಂಜಾನೆ ಹಣ್ಣು ಹಾಕತ್ತಿದ್ದ ಮುಂಜಾನೆ ಆಗ್ಬಿಡ್ಬೇಕು. ಅದು ಯಾವ ನಮ್ನಿ ಪವರ್ ಇರಕ್ಕಿಲ್ಲ. ಈಗ ಬಾಳೆಹಣ್ಣು ನೋಡ್ರ, ಬಾಳೆಹಣ್ಣು ಮಾರ್ಕೆಟ್ನಾಗ ಕಾಯ ಕೊಡ್ತಾರ ಅವ್ರು. ಮನಿಗೆ ಬರೋಳಿಗೆ ಅಲ್ಲಿ ಹಣ್ಣು ಆಗಿರ್ತದ. ಆತರ ಎಣ್ಣೆ ಅದಾವು, ಆ ತರ ಎಣ್ಣೆ ಅದಾವ್ರಿ. ಇವಕ್ಕೇನ ಹಂಗ ಹೊಡಿತಾರ ಹಣ್ಣಾಗ ಹೊಡೆಯಂಗಿಲ್ಲ ಇವಕ್ಕೇನ ಹೊಡಿತಾರ. ಈಗ ಮಣ್ಣು ಹೊಡೆದಾರ ಈಗ ಬನ್ನಿ ಹೊಡೆದು ಹೋಗ್ಯಾರ. ಗಿಡ ಕಾಯಿದ್ದಲ್ಲಿ ಹೊಡೆದಾರ. ಅದು ಕತ್ತರಿಸಿ ಬಿತ್ತಂದ್ರ ಅದು ಹೊಳ ಅಂದಂಗ. ಈಗ ಪಪ್ಲಾ ಎಷ್ಟಕ್ಕೆ ಹಿಡ್ದಾರ ನಿನ್ನ ಅಂದಾಜ್? ನನ್ನ ಅಂದಾಜ್ ಏನಪ್ಪಾ ಹೋದ ವರ್ಷ ಲೇಟ್ ಗೊತ್ತೈತಿ. ಹೋದ ವರ್ಷ ಎಷ್ಟಕ್ಕೆ ಹಿಡಿದಿದ್ರಿ? ಅಲ್ಲಿ ಬೇರೆ ಕೋಣಿಕೆರೆ ಹಿಡಿದಿದ್ರು. ಎಷ್ಟಕ್ಕಿದ್ದ ಅದು? 3 ವರ್ಷ 7 ಲಕ್ಷ ಹಿಡಿದ್ವಿ. 3 ವರ್ಷಕ್ಕೆ 7 ಲಕ್ಷ. ಈ ಸಲ ಏನ್ ಲುಕ್ಷಾಣಿ ಆಕತ್ ಇದು ಹಿಡ್ದವ್ರಿಗೆ ಕೊಟ್ಟವ್ರಿಗೆ ಲಕ್ಷಾಣಿ ಆಕತಿದ್ವಿ. ಅಷ್ಟು ಏನ್ ಕಾಯೇ ಬಿಟ್ಟಿಲ್ಲ ಪಾಪ ಈ ವರ್ಷ. ಇವು ಅವಾಗ ದಾಡಿ ಗಿಡ ಬಿಟ್ಟಾವ್ರೆ. ಮತ್ತೆ ಆಗಿಲ್ಲ ನೋಡ್ರಿ. ಸಮಸ್ಯೆ ಹಿಂಗ ಅದಾವು. ಅದ್ರ ಗಿಡ ಬಾಳ ಇದ್ರ ರಿಂಗ್ ಮಾಡ್ಕೊಂಡು ಅದ ಹಿಂಗ ಅಡಿಕೆ ಗಿಡಕ್ಕೆ ರಿಂಗ್ ಮಾಡ್ತಾರಲ್ಲ ಕಸ ಕಡ್ಡಿ ಏನು ಹುಳ ಪುಡಿ ಸೇರಿರ್ಬಾರ್ದಲ್ಲಿ. ಹಂಗ ರಿಂಗ್ ಮಾಡಿ ಒಂದ್ ಚಲೋತ್ನ್ಯಾಗ ಜೋಪಾನ ಮಾಡಿದ್ರೆ ಮುಂದಿನ ಸಲ ಬರ್ತೈತಿ, ಚಲೋ ಬಿಡ್ತಾವ ಕಾಯಿ. ಅದನ್ನ ನೋಡ್ರಿ ನಾವು ಅನುಕೂಲ ಮಾಡ್ಕೊಂಡಂಗ. ಅದು ಖುಷಿನ ಜೋಪಾನ ಮಾಡಿದಂಗ. ಹೌದು. ಖುಷಿ ಹೆಂಗ್ ಜೋಪಾನ ಮಾಡ್ತೀವಿ ಹಂಗ್ ಜೋಪಾನ ಮಾಡಿದ್ರ ನಮ್ಗ್ ಫಲ ಕೊಡ್ತೈತಿ. ಈಗ ಪೀಕ್ ಮಾಡ್ತೀವಿ, ಗೊಂಜಾಳ ಮಾಡ್ತೀರಿ, ಅದಕ್ಕೆ ಎಣ್ಣೆ ಹೊಡೆದು ತೆಗೆದು ಗೊಬ್ಬರ ಕೊಟ್ಟು ಅದನ್ನ ಬೆಳೆಸ್ಕೊಂಡ್ರ ಅದು ಚಲೋ ಬಿಡ್ತದ. ಹಂಗ ಬಿತ್ತ ಬಿಡ್ರಿ ಹುಲ್ಲು ಬೆಳಿತಂದ್ರ ಹಂಗ. ಇದು ಪೀಕ್ ಇದ್ದಂಗ ಇದು. ಈಗ ಇವು ಸಣ್ಣ ಆಗಿ ಕಾಯಿ ಉದುರ್ತಾವ ಗೊತ್ತ? ಉದುರ್ತೈತಿ. ಅವು ಹಂಗ ಯಾಕೆ ಉದುರ್ತಾವ ಅಂದಿ? ಅದು ಇಬ್ಬನಿಗೆ ಉದುರೋದು. ಅದು ಇಬ್ಬನಿಗೆ ಉದುರ್ತೈತಿ. ಇಬ್ಬನಿಗೆ ಉದುರೋದು. ಇಬ್ಬನಿದ ಬಾಳ ಎಫೆಕ್ಟ್ ಐತಿ. ಇಬ್ಬನಿ ಬಾಳ ಐತಿ. ಇಬ್ಬನಿ ಬೀಳ್ಬಾರ್ದು. ಅದು ದೊಡ್ಡದು ಒಂದು ಇಷ್ಟ ಆಗೋ ಮಟ ಒಂದು ಎಷ್ಟಪ್ಪ ಅಂದ್ರ ನಿಂಬೆ ಹಣ್ಣಿನ ಅಷ್ಟು ಆಯ್ತು ಆಗೋ ಮಟನು ಅದು ಏನ ಅದಕ್ಕೆ ಇಬ್ಬನಿ ತಾಕ್ಬಾರ್ದು. ಇಬ್ಬನಿ ತಾಕ್ಬಾರ್ದು. ಇಬ್ಬನಿ ತಾಕಿದ್ರೆ ಉದುರೇ ಬಿಡ್ತದೆ. ಅಲ್ಲೇ ಹೊಡೆದು ಬೀಳೋದಲ್ಲ. ಈಗ ಈ ತೋಟ ಓಟ್ ಇಲ್ಲೇ ಹೆಂಗ ಆಗೈತಿ? ಇದು ಓಟ್ ಹಿಂಗ ಆಗೈತಿ. ಇದಕ್ಕ ಬಾಳ ಅಂದ್ರ ಒಂದ್ 10-15 ಕ್ವಿಂಟಲ್ ಬರ್ಬೇಕಾದ್ರೆ ನೋಡಿ. ಬರೀ 10-15 ಕ್ವಿಂಟಲ್. ಎಷ್ಟು ಎಕರೆ ಐತಿ ಅದು? 3 ಎಕರೆ. 3 ಎಕರೆ ಬರೀ 10-15 ಕ್ವಿಂಟಲ್. ಮತ್ತೆ ಇಲ್ಲ ಇಲ್ಲ ಮಾವು ಎಲ್ಲೆಲ್ಲಿ ನೋಡಿ ಬಂದೊಂದು ಗಿಡಕ್ಕೆ 2-3 ಅದಾವು. ಹೌದು ಬಿಡತ್ತ. ಈಗ ಒಂದು ದಾಡಿ ಗಿಡ ಒಂದು 2-3 ಅವ ಒಂದು ಅಷ್ಟ. ಅವು ಏನ ಲಾಸನ ಅವ್ರಿಗೆ ಲಾಸ ಬಿಡೋದು. 15 ಅಂದ್ರೆ 3 ಎಕರೆದ 15 ಕ್ವಿಂಟಲ್ ಅಂದ್ರೆ ಏನದು? ಮತ್ತೆ 5 ಎಕರೆಗೆ 5 ಕ್ವಿಂಟಲ್ ಬರ್ಲಿ. ಈ ವರ್ಷ ಏನ್ ಪಾಪಜ್ಜ ನೋಡ್ರಿ. ಭದ್ರಾಪುರದಾಗಿದ್ದ. ಕಾಯಿ ಬಿಟ್ಟಿತ್ತು ಹಂಗ ಗಿಡ ಹರಿ ಮುರ್ಕೊಂಡ್ ಬರಂಗ. ಸಲ ಹೆಂಗ್ ಬಿಟ್ಟಿತ್ ಮಾಡಿ ಇದು ಗೂಟ ಕೊಟ್ಟು ನಿಲ್ಸಿದ್ರಿ ಇವಕ್ಕ? ನಾವು ಗೂಟ ಕೊಟ್ಟ. ಈ ಸಲ ಏನ್ ಇವು ಅಲ್ಲೊಂದ್ ಇಲ್ಲೊಂದ್ ಇದು ಮಾಡ್ದಂಗ ಈಗ ಮೊನ್ನೆ ಈಗ 2 ವಾರ ಆತರ ನಾ ಬಂದು ಮೊದಲು ಮುದುಕಿದ್ದ. ಹೌದ್ ನಜ್ಜ? ನೀವೇನ ಇದ ಕೆಲಸ ಮಾಡ್ತೀರ ನಜ್ಜ? ಕೊಪ್ಪಳ ಹಿಡ್ ಕಾಯೋದು? 2-3 ವರ್ಷ ಆತ್ರಿ ನಾವ್ ಒಡಕತ್ತಿ. ಹೌದ್ ನಜ್ಜ? ನಿಮ್ದು ಯಾವ್ರಜ್ಜ? ನಮ್ದು ಹರ್ಲಾಪುರ ಅಂದ್ರ ಅಲ್ಲಿ ಲಕ್ಷ್ಮೇಶ್ವರ ಅಂತ. ಲಕ್ಷ್ಮೇಶ್ವರದ ನಂತರ ಹರ್ಲಾಪುರ ಇದ್ದ.